ಏನಪ್ಪ ಅಂದ್ರೆ ಸೋತ ಮೇಲೆ MP ಎಲೆಕ್ಷನ್ನಾಗೆ ಸುಮ್ಮನೆ ಮನೆ ಕುತ್ಕೋಬೇಕು. ಅದನ್ನು ಬಿಟ್ಟು ಅವ್ರು ಹೆಂಗೆ ಗೆದ್ದರು, ಇವ್ರು ಹೆಂಗೆ ಗೆದ್ದರು, ಇವ್ರ ಅಪ್ಪ ಹೆಂಗಿದಂತ ಇವನು ಹೆಂಗಿದಂತ ನಾನು ಕೇಳಬೇಕಾಯ್ತು. ಯಾಕಂದರೆ ಚುನಾವಣೆಯಲ್ಲಿ 1 ಓಟಿಂದ ಗೆದ್ದರು ಗೆದ್ದಂಗೆ 2 ಲಕ್ಷ ಗೆದ್ದರು ಅಂದಾನೆ, 5 ಲಕ್ಷ ಗೆದ್ದರು ಅಂದಾನೆ. ಅದನ್ನು ಬಿಟ್ಟು ಯಡಿಯೂರಪ್ಪರಿಗೆ ವಿಜೇಂದ್ರಗೆ ಬೈದಿಲ್ಲ ಅಂತ ಹೇಳ್ತಾನೆ. ಇವತ್ತು ಪೇಪರ್ನವರೆಲ್ಲ ಅವರು ಪೇಪರ್ ಕಟ್ಟಿಂಗ್ ಎಲ್ಲ ಕೊಡ್ರಿ, ಅವ್ನಿಗೆ ಬೇಕಾದ್ರೆ ಕೊಡ್ತಾನೆ. ಅಲ್ಲೊಂದು ಮಾತಾಡ್ತಾನೆ, ಇಲ್ಲೊಂದು ಮಾತಾಡ್ತಾನೆ. ಅವ್ರ ಹತ್ರ ಹೋಗಿ ಎಲೆಕ್ಷನ್ ಇದ್ದ ಮುಂಚೆ ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ದಯವಿಟ್ಟು 5 ಕೋಟಿ 10 ಕೋಟಿ ಇಸ್ಕೊಂಡ್ರೆ ನಮಗೆಲ್ಲ ಕೊಟ್ಟೈತೆ. ಅದನ್ನೆಲ್ಲ ಬಿಟ್ಟು ಕೇಸ್ ಹಾಕ್ಸಿದಾನ ದೊಡ್ಡ ಮನುಷ್ಯ. ಆ ಕೇಸ್ ಅವ್ರಂತ ಆಗೋದಲ್ಲ. ಅವ್ರಿಗೇನಪ್ಪ ಅಂದ್ರೆ ಅವನಿಗೆ ಏನಾಗತ್ತೀರ ಅಂತಂದ್ರೆ ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ಜಾಸ್ತಿ ಜನ ಅವ್ನ ವಿರುದ್ಧ ಹಾಕ್ತಾರೆ. ಈಗಾಗಲೇ ದಾವಣಗೆರೆ ಸುತ್ತಮುತ್ತ ಅವರು BJP 2 ಮಾಡಿ ಇಟ್ಟಿದ್ದಾನೆ. ಇನ್ಮೇಲೆ 4 ಮಾಡ್ತಾನೆ ಅವನು ಅಂತ ಅವನು ಎಲ್ಲಿ ಕೈ ಇಡ್ತಾನೆ ಅಲ್ಲಿ ಇಲ್ಲಿ ಹೋಗಕತ್ತಿ. ದಾವಣಗೆರೆಗೆ ಅವ್ರ ಸಂಬಂಧಿಕರು ಅಂದ್ರೆ ಆಸ್ತಿಗಳನ್ನೆಲ್ಲ ಹಾಕಿಡಿದಾನೆ. ಅದೆಲ್ಲ ಜನಗಳಿಗೆ ಗೊತ್ತೈತೆ, ಅದೇನು ಗೊತ್ತಿಲ್ಲ ಅನ್ನಂಗಿಲ್ಲ. ನಾಗರ ಬಸಪ್ಪ ರೈಸ್ ಮಿಲ್ಲಿನ ಜಾಗ ಓಟ್ ಹಾಕಿಟ್ಟಿದ್ದಾನೆ. ಈ ರೀತಿ ಇರ್ತಕ್ಕಂಥ MP ಜನಗಳಿಗೆ ಮಗ ಹೆಂಗೆ ತೋರ್ತಾನ ಗೊತ್ತಿಲ್ಲ. ಅವನು 3 ದಿವಸ ದಾವಣಗೆರೆ ಇರ್ತಾನೆ. ನಾನು 3 ದಿವಸ ಅಲ್ಲ 4 ದಿವಸ ಇರಲಿ, ಆದರೆ ಬಾಯಿ ಮುಚ್ಚಿರ್ಬೇಕು.